ಹಾಗಾಗಿ ನಮಗೆ ಎಲ್ಲ ಅನುಭವನು ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕಂದರೆ ನಮ್ಮ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ ಯಾವುದೇ ಪ್ರಾಜೆಕ್ಟ್ ಆಗಲಿ ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾರೆ. ಸರ್ ನಾವು ಈ ಸಿನಿಮಾದ ನೋಡಿ ಸರ್ ಈಗ ಮಾಡಿದ್ದೀವಿ, ನಮಗೆ ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕನಟ ಪರಿಚಯ ಆಗ್ತಾರೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್ ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೊಂದು 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ 90 ಸಿನಿಮಾದಲ್ಲಿ ನನಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗ್ತಿದೆ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದ ಆದಮೇಲೆ ಇನ್ನೊಂದು ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೊಂದು ಅಚ್ಚರಿಗಳು ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆಯಲ್ಲಿ ಅನುಪಮ್ ಖೇರ್, ಶಾರುಖ್ ಖಾನ್ ಒಂದು ಒಳ್ಳೆ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ಬಿ ಮೊಹಬ್ಬತ್ ಬೇಟ ಆಜ್ ಬಿ ಹೈ ಅವ್ರ ಕಲ್ಬಿ ಮೊಹಬ್ಬತ್ ಇರೇಗಾ ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದಿರುವಂಥ ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನನ್ನ ನಿರ್ದೇಶಕರು ಮಾಡಿದ್ದಾರೆ. ಅವರಿಗೆ ಬರೆದು ಸುಖ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳಿದೆಯಲ್ಲ, ಅದನ್ನು ತಿಳ್ಕೊಳ್ಳೋದು ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಒಂದು ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ. ಪಾತ್ರದೊಂದು ಕಥೆ ಮಾಡಿರ್ತಾರೆ, ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸಿದ್ದೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ನೀವು ಹಾಡುಗಳು ಚೆನ್ನಾಗಿದೆ ಸರ್, ಹೊಸಬ್ರ ಪ್ರಯತ್ನ ಸರ್. ಅಂದರೆ ಒಂದು ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆಯಲ್ಲಿ ಇದ್ದರೆ ಔಟ್ಡೇಟರ್ ಆಗೋಗ್ತೀವಿ ಸರ್. ಅಂದರೆ ಬರೀ ಹಳಬರು ಸಿನಿಮಾ ಮಾಡ್ತೀವಿ, ನಾನು ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದು ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಅಗೇನ್ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಕೃತ್ವಿ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವ್ರ ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರಬೇಕು ಅಂತ ಹೋಗ್ತಾರೆ ಸರ್. ಇದು ಹೊಸೊಬ್ರ ತಂಡ, ಬಟ್ ನನಗೆ ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಪೃಥ್ವಿ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್ ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ ಪ್ರೊಡಕ್ಷನ್ ಹೌಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಖಂದ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇವಾಗ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥದ್ದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದೀವಿ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಷ್ಟು ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯೂಶಲಿ ಅಪ್ಪಂದ್ರ ಮಕ್ಕಳ ಬಗ್ಗೆ ತುಂಬ ಕನಸ್ಕೊಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಿಗಿಟ್ಟು ಮಗನ ಕನಸನ್ನ ನೆನ್ಸು ಮಾಡಕ್ಕೆ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೇ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೋ ಒಬ್ಬರು ಅನ್ನೊಂದು ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವರು ಒಬ್ಬರು ಫೋಟೋ ಎಲ್ಲ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್ ಚೆನ್ನಾಗಿತ್ತು. ಈ ಜೊತೆ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮುನ್ಸಲ್ಲಿತ್ತು. ಓಡಾಡದೆ ಕೂಡ ಸಿನಿಮಾ ತೆಗಿಯೋಕ್ಕೆ ಆಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲ ಇರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು,
ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜ್ ಆಗಿ ತಗೊಂಡು ಈ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕ್ಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಿ ಅನ್ನೋದು, ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ, ಅವರ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟರ್ಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪೃಥ್ವಿಗೂ ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರದಲ್ಲಿ ತೆಗೀತಾರೆ, ಏನೋ ಬೇಕಾಬಿಟ್ಟಿ ಬರ್ತಾರೆ ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡಿ ಹೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ. ತೊಂದರೆ ಮಾಡಿಬಿಡ್ದು ಒಳ್ಳೆ ರೀತಿಯಲ್ಲಿ ನಡೀಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಬಿಡ್ದು, ನಮಗೂ ಅವರಿಂದ ತೊಂದರೆ ಆಗ್ಬಿಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು, ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ GT ಮಾಲಲ್ಲಿ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರು ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗ ಮೊದಲೇ ಅಂತೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಹನುಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬಂದಿದ್ದಾರೆ, ಅದು ಬಣ್ಣದ ಬದುಕಿರು ಅಂತ. ತುಂಬ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಥೆನೇ ಇದು. ಹಾಡು ಅನನ್ಯ ಭಟ್ ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನು ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಇನ್ನು ಸಾಯಿ ಸರ್ವೇಶ್ವರ್ ಅಂತ ಬರೆದಿದ್ದಾರೆ. ತುಂಬ ನಾನು ಮುಕ್ತಿಯಲ್ಲಿ ರಾಕ್ಷಸನು ಇವನೇನೆ, ರಕ್ಷಕನು ಇವನೇನೆ ಅಂತೇಳಿ ಅವ್ರು ಹುಡುಕ್ತಾ ಇದ್ದೆ. ಈ ಹಾಡು ಸಾಹಿತ್ಯ ಬರೆದಂಥವ್ರು ಯಾರು ಅಂದರೆ ನಮ್ಮ ವೀರ್ ಸಮರ್ಥ್ ಸರ್ ಜೊತೆಯಲ್ಲೇ ಇದ್ದಾರೆ, ಅವ್ರ ಸ್ನೇಹಿತರು ಕೂಡ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ್ ಸರ್ ಯಾರನ್ನು ಮಾಡಬೇಕು ಹುಡುಕಿ 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 ಒಂದು ಸರಳ ಪ್ರೇಮಕತೆ ಅಲ್ವಾ, ಅದರಲ್ಲಿ ನಮ್ಮ ಕಾರ್ತಿಕ್ ಹೇಳಿದ್ರು, ನಮ್ಮ ಮುಕುಂದ್ ಹೇಳಿದ್ರು, ಇಲ್ಲ ಇವರಿಗೆ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಿದ್ದಕ್ಕೂ ತುಂಬ ಖುಷಿಯಾಗಿ ನನಗೆ ವೀರ್ ಸಮರ್ಥ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಕಥೆ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಆಮೇಲೆ ಡೈರೆಕ್ಟರ್ ಕಾರ್ತಿಕ್ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ ಅಂದರೆ ನಾನು ನೋಡಿದ್ದೀನಿ ಪ್ರಪಂಚ, ಜೀವನ, ಜನ. ಬಟ್ ಕಾರ್ತಿಕ್ ಸ್ವಲ್ಪ ವಿಶೇಷವಾಗಿದ್ದಾನೆ. ಪೃಥ್ವಿಕ್ ಆಗಿದೆಯಾ? ನಾನು ಕಾರ್ತಿಕ್ ಅಂತೀನಿ, ಯಾಕಂದ್ರೆ ಪೃಥ್ವಿಕ್ ಬಂತೀನಿ. ಇಲ್ಲ, ಅವರು ಸರ್ ನಾವು ವೃತ್ತಿ ಏನು ಇಲ್ಲ, ಓಡಾಟ ಸ್ವಲ್ಪ ರಾಜಕೀಯದಲ್ಲಿದೆ. ಈಗ ರಾಜಕೀಯನೂ ಇಲ್ಲ, ಸಿನಿಮಾ, ಈಗ ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ. ಅದನ್ನು ಸ್ವಲ್ಪ ಇನ್ನೂ ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ, ಇದು ಸಿನಿಮಾ ಕತೆ. ಇದು ಹೆಸರು ಏನಪ್ಪ ಗೊತ್ತಿಲ್ಲ, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್. ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು. ತುಂಬ ಸಿನಿಮಾ ನೋಡ್ತಾ ಇದ್ರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು
ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು ಇದು ಅವನ ಕನಸು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗೆ ಇಷ್ಟ ಆಯಿತು, ನೋಡಿದ್ರೂ ತುಂಬ ಇಷ್ಟ ಆಗುತ್ತೆ. ಸರ್ ನಾನು ಇಲ್ಲ ಸರ್, ಈಗ ಏನು ಆರಾಮಾಗಿ ಏನು ಬಿಸ್ನೆಸ್ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ ಸರ್, ಆ ಥರ ಮನಿ ಏನಿಲ್ಲ. ನನ್ನ ಮನಿ ಅಂದರೆ ನಾನೇ ರಿಯಲ್ ಎಸ್ಟೇಟ್, ಅದೇ ಜಮೀನು ಮಾರಬೇಕು, ಇದು ಜಮೀನು ಮಾರೇ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಅದನ್ನೇ ನಾನು ದೊಡ್ಡದಾಗೇನು ನಾನು ಜಮೀನು ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡುವಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ, ನಂದೆಲ್ಲ ಏನು ಮಾಡಕ್ಕಿಟ್ಟು ಮಾಡಲ್ಲ. ನನಗೆ 50 ವರ್ಷ ಸರ್, 99ರಲ್ಲಿ ತುಂಬ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳ್ತೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮಗ ಮಾಡಿದ್ದಾನೆ. ನಾನು ಮಾಡಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಗ್ಲಿಲ್ಲ. ಇಲ್ಲ ಸರ್. ಸರ್ ಸಿನಿಮಾ ಈಗ ನಾನು ಹೇಳ್ಕೊಡೋದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ, ಅದನ್ನ ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿರ್ಬೇಕು. ಇದನ್ನ ಸಿನಿಮಾ ಒಂದೊಂದು ಹಾಡು ಬಿಟ್ಟರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ಥ್ ಸರ್, ಅವರು ಫಸ್ಟ್ ಧನ್ಯವಾದ ಹೇಳಬೇಕು. ಎರಡನೇದಾಗಿ ಕಾರ್ತಿಕ್ ಇದಕ್ಕೆ ತುಂಬ ಸಮಯ ಕೊಟ್ಟು, ಆಮೇಲೆ ನಿಷ್ಠಾವಂತ. ನನ್ನ ಗಮನದಲ್ಲಿ, ನನ್ನ ಜೀವನದಲ್ಲಿ ನನ್ನ ವಿದ್ಯೆ ಕಡಿಮೆ, ಆದರೆ ಜನನ್ನ ತುಂಬ ನೋಡಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಬಟ್ ಕಾರ್ತಿಕ್ಗೆ ಮುಂದಿನ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಟೋಟಲ್ ಟೀಮ್ ನನಗೆ ಯಾರೂ ತೊಂದರೆ ಮಾಡಿಲ್ಲ, ಇನ್ನು ಹೆಸರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ತುಂಬ ಎಲ್ಲರೂ ಈ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು, ರಾಜೇಶ್ ನಟರಂಗ್ ಆಗ್ಬೋದು, ನಮ್ಮ ಸಂಗೀತ ಅನಿಲ್ ಮೇಡಮ್ ಆಗ್ಬೋದು, ಆಮೇಲೆ ಕಾರ್ತಿಕ್ ಆಗಿರ್ಬೋದು, ಆಮೇಲೆ ನಮ್ಮ ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಸಾಯಿ ಸರ್ವೇಶು, ಪ್ರಮೋದ್ ಮರವಂತೆ, ಧನಂಜಯ ರಂಜನ್ ಸರು, ಕೆ ಕಲ್ಯಾಣ್ ಸರು, ಆಮೇಲೆ ಮಂಡ್ಯ ರಮೇಶ್ ಸರು, ಹುಲಿ ಕಾರ್ತಿಕ್ ಸರ್ ಬಂದಿಲ್ಲ, ಚೇತನ್ ದುರ್ಗ ಅವರು ಬಂದಿದ್ದಾರೆ. ಈಗ ಚಂದನಗೌಡ ಅವರು ಹೀರೋಯಿನ್ ಲೇಟಾಗಿ ಬಂದು ತಡವಾಗಿ, ಅವರು ಶ್ವೇತಾ ಅಂತ ಹೀರೋಯಿನ್ ಇನ್ನೊಬ್ಬರು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಸರ್ ಅಂತ ಅವರು ಸಹಕಾರ ತುಂಬ ಇದೆ. ಮಗಳು ಆದ್ಯ ಅಂತ ಅವರು ಬಂದಿದ್ದಾರೆ. ಹೆಸರುಗಳು ದಯವಿಟ್ಟು ಎಲ್ಲರದ್ದು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾಗೆ ಎಲ್ಲರದ್ದು ಪ್ರಯತ್ನ, ಎಲ್ಲರದ್ದು ಕಷ್ಟನೂ ಈ ಸಿನಿಮಾ ಮಾಡೋಕ್ಕೆ ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡಿ. ಯಾಕಂದರೆ ಕನ್ನಡ ಸಿನಿಮಾ ಅಂದರೆ ಈಗ ಏನೋ ತೆಗೆದಿರ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ, ಸುಮ್ಮನೆ ಫ್ಯಾಷನ್ ಮಾಡಿರ್ತಾರೆ, ಆ ಥರ ತೆಗೆದಿಲ್ಲ. ಇದು ತುಂಬ ಲವ್ ಸೀಸನ್ಸ್ ಅಂದರೆ ತುಂಬ ಪ್ರೀತಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ಎಲ್ಲಕ್ಕಿಂತ ವಿಶೇಷವಾಗಿ ಹೇಳ್ಬೇಕಂದ್ರೆ ಕೃತಿಕ್ ಡೈರೆಕ್ಟರ್ ತುಂಬ ಪ್ಯಾಷನೇಟ್ ಹುಡುಗ. ಜೊತೆಲಿ ನೋಡಿದ್ರೆ ಏನೋ ಕಾಲೇಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕಾಲೇಜ್ನಲ್ಲಿ ಇರಬೇಕು ಅನ್ನೋ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರದ್ದು. ಬಟ್ ತುಂಬ ಮೆಚ್ಯೂರ್ ಆಗಿದ್ದಾರೆ. ಸಿನಿಮಾ ವಿಷಯದಲ್ಲಿ ಬಂದಾಗ ಸುಮಾರು ಸಿನಿಮಾಗಳಿಗೆ ಕೆಲಸನೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ತುಂಬ ಅಂದರೆ ನೀವು ಯೋಚನೆ ಬುದ್ಧಿವಂತಿಕೆಯಿಂದ ತುಂಬ ಮೆಚ್ಯೂರ್ ಆಗಿದ್ದಾರೆ ಡೈರೆಕ್ಟರ್. ಮತ್ತೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ಮದು ಮಂಜುನಾಥ್ ಸರ್ ಬಗ್ಗೆ ನಾನೊಂದು ಆಲ್ಮೋಸ್ಟ್ 50 ಸಿನಿಮಾ ಆಗ್ತಾ ಬಂತು. ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಸರ್ ಮಂಜುನಾಥ್ ಸರ್. ನನ್ನ ಕ್ಯಾರಿಯರಲ್ಲಿ 50 ಪ್ರೊಡ್ಯೂಸರ್ಗಳು ನೋಡೋದ್ರಲ್ಲಿ ಒನ್ ಆಫ್ ದ ಫ್ಯೂ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಗಳು ಒಬ್ಬರು. ನಮ್ದು ಏನೇ ಕೆಲಸ ಇದ್ರು ಫಸ್ಟ್ ಸ್ಟಾರ್ಟಿಂಗ್ ಅಡ್ವಾನ್ಸ್ ಕೊಟ್ಟರು ನಮಗೆ, ಆಮೇಲೆ ಕಂಪೋಸಿಷನ್ ಶುರು ಮಾಡಿದ್ವಿ. ಪೇಮೆಂಟ್ಗಳು ನಾನು ಕೇಳೋದಕ್ಕಿಂತ ಮುಂಚೆ ಕೊಟ್ಟರು. ಆನಂತರ ರಿರೇಕಡಿಂಗ್ ವಿಷಯ ಬಂತು. ಸರ್ ಯಾವಾಗ ಶುರು ಮಾಡ್ತಿದ್ದಾರೆ? ಶುರು ಮಾಡ್ತೀವಿ ಸರ್, ಇನ್ನೊಂದು ವಾರ. ಡೈರೆಕ್ಟರ್ ಸ್ವಲ್ಪ ಕರೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಮತ್ತೆ ಪೇಮೆಂಟ್ ತಗೊಂಡು ಹೋಗ್ಬಿಡಿ ಸರ್ ಅಂದರು. ಸರ್ ಕೆಲಸ ಶುರುವಾಗಿ ತಗೊಳ್ತೀನಿ, ನಾನು ಡೇಟ್ ಫಿಕ್ಸ್ ಆಗಿ ಇನ್ನೂ ಪ್ರೋಗ್ರಾಮ್ಗಳೆಲ್ಲ ಹೈಕ್ ಮಾಡಬೇಕು, ಅವ್ರು ಡೇಟ್ ಸಿಕ್ಕ ನಂತರ ಪೇಮೆಂಟ್ ತೊಗೊಂಡು ಹೋಗ್ತೀನಿ. ಇಲ್ಲ ಸರ್ ಯಾವತ್ತಾದ್ರೂ ಕೊಡೋದಲ್ವ ನಿಮಗೆ ಪೇಮೆಂಟ್ ತೊಗೊಂಡು ಹೋಗಿ ಅಂದರೆ ಈ ಥರ
ಸಿಂಗರ್ಗಳು ಕೂಡ ಇದೇ ತರ ಹೇಳ್ತಾರೆ. ಸ್ಟೂಡೆಂಟ್ ನಾನು ಹೋದ ಸಿಂಗರ್ ಹತ್ರ ಬರ್ತಾರೆ ಸರ್, ಸಿಂಗರ್ ಬರ್ತಾರೆ ಸರ್, ಪೇಮೆಂಟ್ ಹಾಕ್ಬಿಡ್ಲ ಅವ್ರಿಗೆ ಅಂತ. ಸರ್ ತಡ್ಕೊಳ್ಳಿಷ್ಟು ಅವಸರ ಮಾಡಬೇಡಿ, ಇಂಡಸ್ಟ್ರಿ ಆಗಿಲ್ಲ ಅವ್ರಿಗೆ ಹೇಳಿದೆ ನಾನು. ಇಂಡಸ್ಟ್ರಿ ಹಸ್ತ ತೋರಿದ್ರೆ ಕೈ ನುಂಗ ಜನಗಳಿದ್ದಾರೆ ಇಲ್ಲಿ, ತುಂಬಾ ಜನಗಳು. ಆ ತರ ಬೇಡ, ಸ್ವಲ್ಪ ಸಮಾಧಾನವಾಗಿರಿ ಸರ್, ಕೆಲಸ ಮುಗಿದು ಕೊಡೋಣ. ಯಾರ್ದು ಒಂದು 5 ಪೈಸೆ ಉಳಿಸ್ಕೊಳ್ಳ ಅಂತ ನನ್ಗೆ ಗೊತ್ತು, ಬಟ್ ಕೊಡೋಣ, ಟೈಮಿಗೆ ಕೊಡೋಣ, ಕೆಲಸ ನಂತರ ಕೊಡೋಣ. ಆ ತರ ತುಂಬಾ ಅಂದ್ರೆ ಸರ್ ಕೆಲಸ ಮಾಡ್ತಿದ್ರೆ ಅವರು ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ತಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಇದಾರೆ, ಆರ್ಟಿಸ್ಟ್ ಇದಾರೆ, ಅವ್ರಿಗೆ ಕೊಡ್ಬೇಕು ಸರ್ ನಾವು, ಅವ್ರು ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಭಾವನೆಯಿಂದ ಬಂದಂತ ಪ್ರೊಡ್ಯೂಸರ್ಗಳು. ಅಂದ್ರೆ ಇಂಥ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇರ್ತಾರೆ ಹೇಳಿ, ತುಂಬಾ ಫ್ಯೂ ಆಫ್ ಪ್ರೊಡ್ಯೂಸರ್. ಕೆಲಸ ಮುಗಿದ ತಕ್ಷಣ ಸರ್ ಫೋನ್ ರಿಸೀವ್ ಮಾಡೋದಿಲ್ಲ ಬಹಳಷ್ಟು ಜನ. ನಮ್ಮ ಕ್ಯಾರಿಯರ್ಲ್ಲೂ ಆಗಿದೆ ಬಹಳಷ್ಟು, ಚರ್ಗಲ್ ಬೌನ್ಸ್ ಆಗಿದೆ, ದುಡ್ಡುಗಳು ಕೊಟ್ಟಿಲ್ಲ, ಕೇಳಿ ಹೋದ್ರೆ ಬೈಸ್ಕೊಂಡಿದ್ದು ಕೂಡ ಆ ತರ ಎಲ್ಲ ಆಗಿದೆ. ಅಂದ್ರೆ ಇಂಥ ಪ್ರೊಡ್ಯೂಸರ್ ಸಿಕ್ಕ ತುಂಬಾ ಖುಷಿ ಆಗುತ್ತೆ, ಕೆಲಸ ಶ್ರದ್ಧೆ ಮಾಡ್ಬೇಕಂತ ಅನ್ಸುತ್ತೆ. ಆ ನಂತರ ರೀರೆಕಾರ್ಡಿಂಗ್ ಕೂಡ ಮಾಡೋದು ಕೂಡ ಅಷ್ಟೇ ಅನಿಸ್ತಾರೆ. ಸರ್ ಚೆನ್ನಾಗಿ ಬರ್ಬೇಕು ನನಗೆ, ನೀವು ಎಲ್ಲಿ ಹೇಳ್ತಾರ ರೀರೆಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ. ನಂತರ ಮತ್ತೆ ನಾವು ಕೇರಳದಲ್ಲಿ ಲೈವ್ ಮಾಡಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು. ಮತ್ತೆ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದರೆ. ಈ ಪಿಕ್ಚರ್ ಜನರಲ್ ನೋಡಿ ನೀವು ನೋಡಿ ಡಿಸೈಡ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ ಬಂದು 5 ಹಾಡುಗಳಿದೆ ಸರ್, 4 ಕನ್ನಡ ಹಾಡಿದೆ, 1 ಇಂಗ್ಲಿಷ್ ಸಾಂಗ್ ಮಾಡಿದೆ ಫಸ್ಟ್ ಟೈಮ್. ಅಂದ್ರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ಇಡ್ತಾ ಇರುತ್ತೆ, ಅದು ಆ ಪಿಕ್ಚರ್ಗೆ ಒಂದು ಜಯತೀರ್ಥ ಅವರು ಡೈರೆಕ್ಟರ್ ಸಿನಿಮಾದಲ್ಲಿ. ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ನಾವು ಇಂಗ್ಲಿಷ್ ಹಾಡನ್ನು ಬಳಸ್ತೀವಿ. ಸಿನಿಮಾ ಬಗ್ಗೆನೇ, ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆ ನಾವು ಇಂಗ್ಲಿಷ್ ಹಾಡು ಮಾಡಿದೆ, ಒಂದು ಹೊಸ ಪ್ರಯತ್ನ ಅದೊಂದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದಿರೋ ಒಂದು ಬಣ್ಣದ ಬದುಕಿರು ಅಂತ ನಮ್ಮದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರ್ ಬರೆದಿದ್ದಾರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂಥ ಸಾಂಗು, ಅದನ್ನು ನಾನೇ ಹಾಡಿದ್ದೀನಿ. ಮತ್ತೆ ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ಇದು ನಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆದಂತ ಸಾಂಗು. ನಂದು ಕೂಡ ತುಂಬಾ ಅಚ್ಚುಮೆಚ್ಚಿನ ಹಾಡಿದ ಒಂದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬಾ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ. ಅದನ್ನ ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಂಡು ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಬರ್ದಿಯಪ್ಪ ಮರವಂತೆ, ಈ ಸಾಂಗಲ್ಲಿ ಲೈನ್ಗಳೆಲ್ಲ ಎಲ್ಲಿಂದ ತರ್ತೀವಿ ಏನೋ ಕೇಳಿದ್ರು. ನಾನು ಮುಂದೆ ಕಾಲ್ ಮಾಡಿದ್ರು ಅಂದ್ರೆ ತುಂಬಾ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದೊಂದು ಸಾಂಗ್ ಕೇಳಿದ್ರೆ ನಾನು ತುಂಬಾ ಖುಷಿಯಾದ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತೆ. ಅದು ಕಲ್ಯಾಣ್ ಸರ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಅದು ಕೂಡ ಅವ್ರು ತುಂಬಾ ಚೆನ್ನಾಗಿ ಬರ್ದಿ, ಹಾಡು ತುಂಬಾ ಚೆನ್ನಾಗಿದೆ, ನಾನು ಹಾಡ್ತಿದ್ದು ನೀನು ಹಾಡು ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಅವಾಗ ಸರ್ ಇವಾಗೇ ಮಾಡ್ಬಿಡಿ ಅಂತ ನನಗೆ ಕಾಲ್, ನನ್ಗೆ ಮುಂದೆ ಮಾಡ್ಬೇಕು, ಖುಷಿ ಆಗುತ್ತೆ ಮಾಡ್ಬಿಡಿ ಅಂತ. ಅಂದ್ರೆ ಆ ತರ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ. ಆ ಥರ ಕ್ರಿಶ್ ಜೋಶಿ ಅವರು ಇಂಗ್ಲಿಷ್ ಹಾಡು ಬರೆದಿದ್ದು, ಇನ್ನೊಬ್ರು ಸಿನಿಮಾ ಡೈರೆಕ್ಟರ್, ಪ್ರಪಂಚ ಡೈರೆಕ್ಟರ್ ಕ್ರಿಶ್ ಜೋಶಿ ಅಂತ ಗಾಯರು, ಅವರು ಹಾಡು ಬರೆದಿದ್ದಾರೆ ಇಂಗ್ಲಿಷ್ ಸಾಂಗು. ಟೋಟಲ್ 5 ಸಾಂಗ್ಸ್ ಇದೆ, 4 ಸಾಂಗ್ಸ್ ಮೆಲೋಡಿ ಸಾಂಗು, 1 ಇಂಗ್ಲಿಷ್ ಸಾಂಗ್. ಅವರ ಪಿಕ್ಚರ್ ಚೆನ್ನಾಗಿದೆ, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನಂತೂ ಪರ್ಸನಲಿ ಧನಂಜಯ ರಂಜನ್ ಹೊಸದೊಂದು ಪ್ರೀತಿಯನ್ನ ಅಂತ ಒಂದು ಮೆಲೋಡಿ ಸಾಂಗ್. ನನ್ನಂತೂ ಫಸ್ಟ್ ಇಂದ ಪತ್ರಕರ್ತ ಮಿತ್ರರು, ಮಾಧ್ಯಮ, ಪ್ರಿಂಟ್ ಮೀಡಿಯಾಗೆ ಅಥವಾ ವಿಜುವಲ್ ಮೀಡಿಯಾ ಎಲ್ಲರೂ ನಾನು ಫಸ್ಟ್ ಸಿನಿಮಾದಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅದಕ್ಕೆ ನಾನು ಇಡೀ ಜೀವನದ ಧನ್ಯವಾದವನ್ನು ಅರ್ಪಿಸೋದು ಕಡಿಮೆ. ನಿಮಗೆ ಧನ್ಯವಾದಗಳು. ಇದ್ರಲ್ಲೂ ಅಷ್ಟೇ ನಮ್ಮ ಮೂಡ್ ಒಂದೊಂದ್ಸತಿ ಖುಷಿಯಾಗಿದ್ದಾಗ ಮಳೆಗಾಲ ಅನ್ಸುತ್ತೆ. ಸ್ಪೆಷಲಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ಇದು ಬೇಸಿಗೆಗಾಲ ಅನ್ಸ್ಬಿಡುತ್ತೆ. ಅದೇ ನನ್ನ ಹೆಂಡತಿ ನಗ್ನಗ್ತಾ ಇದ್ದಾಗ ಮಳೆಗಾಲ ಅನ್ಸುತ್ತೆ. ಸೊ ಈ ತರದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮೊಳಗೆ ಸೀಸನ್ಸ್ಗಳು ಇದ್ದೇ ಇರುತ್ತೆ. ಸೊ ಆ ರೀತಿ ಯಾವುದೋ ಒಂದು ವಿಶೇಷವಾದ ಪ್ರಯತ್ನವನ್ನ ಈ ಕಥೆಯಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಕೃತಿಕ್ ಅವರು. ಸೊ ನಾನು ಇದಕ್ಕಿಂತ ಮುಂಚೆನೆ ಅವ್ರಿಗೆ, ಈ ಸಿನಿಮಾಕ್ಕಿಂತ ಮುಂಚೆ ನನಗೆ ಪರಿಚಯ, ನಾವೆಲ್ಲ ಮೆಸೇಜಲ್ಲೆಲ್ಲ ಮಾತಾಡ್ತಾ ಇದ್ವಿ. ಸೊ ಒಬ್ಬ ನಿರ್ದೇಶಕ ಸಿನಿಮಾ ಗೆಲ್ಲೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ಅವನು ನಿರ್ಮಾಪಕರ ಮನಸ್ಸನ್ನ ಗೆಲ್ತಾನೆ. ಅದು ತುಂಬಾ ದೊಡ್ಡ ಗೆಲುವು ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾವು ಇಷ್ಟೊಂದು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಂಬಂಧ ಸಿನಿಮಾ ಆರಂಭದಲ್ಲಿ ಹೇಗಿರುತ್ತೆ ಅದು ಅದೇ ರೀತಿ ಅಂತಿಮದಲ್ಲಿ ಇರೋದು ತುಂಬಾ ಕಡಿಮೆ. ಬಟ್ ನಿರ್ಮಾಪಕರು ಬಂದು ನಿಂತ್ಕೊಂಡು ವೇದಿಕೆ ಮೇಲೆ ಹೇಳ್ತಾರೆ, ಕಾರ್ತಿಕ್ ತುಂಬಾ ನಿಷ್ಠಾವಂತ ಹುಡುಗ ಅಂತ, ಅವನು ತುಂಬಾ ಇಷ್ಟ ಅಂತ ಈ ಹಂತದಲ್ಲೂ ಹೇಳ್ತಾರೆ. ಅಂದ್ರೆ ಅದು ಅವರಲ್ಲಿರುವ ಒಂದು ಪ್ರಾಮಾಣಿಕತೆ, ಅವರ ಕೆಲಸಕ್ಕೆ ತೋರಿಸಿದಂತ ಒಂದು ಶ್ರದ್ಧೆ, ಹಾಗೂ ಅವರು ಸಿನಿಮಾ ಮೇಲೆ ಇಟ್ಟಂತ ಒಂದು ಸಿನಿಮಾ ಪ್ರೀತಿ. ಸೊ ಆ ವಿಚಾರದಲ್ಲಿ ನೀವು ಗೆದ್ದಿದ್ದೀರಾ. ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ಲಿ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕರನ್ನು ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಇನ್ನು ಮಂಜುನಾಥ್ ಸರ್ ಬಗ್ಗೆ ವೀರ್ ಸಮಂತ್ ಸರ್ ಹೇಳಿದ್ರು ಅಂದ್ರೆ ನಮ್ಗೆ ಅನ್ಸಿರ್ಬೋದು, ಅಂದ್ರೆ ಎಲ್ಲ ಹಂತದಲ್ಲೂ ಅವರು ಇರೋದ್ರಿಂದ ಎಲ್ಲದರಲ್ಲೂ ಕೈ ಆಡಿಸ್ತಾರೆ ಅಂತ. ನಿಜವಾಗ್ಲೂ ಇಲ್ಲ. ನಮ್ಮ
ಫ್ರೀಡಮ್ಗಳನ್ನು ನಮಗೆ ಕೊಟ್ಟು ಅವ್ರದ್ದೇನು ಕೆಲಸ ಇದೆ, ಪೇಮೆಂಟ್ ಮಾತಾಡೋದಾಗಿರ್ಬೋದು, ಪೇಮೆಂಟ್ ಪ್ರೊಸೆಸ್ ಮಾಡೋದಾಗಿರ್ಬೋದು, ಇಷ್ಟು ಬಿಟ್ಟರೆ ಎಲ್ಲೂ ಕೂಡ ನನ್ನ ಮತ್ತೆ ವೀರ್ ಸಮರ್ಥರ ಮಧ್ಯೆ ಅವ್ರು ಬರಲೇ ಇಲ್ಲ. ಸರ್ ನೀವು ಚೆನ್ನಾಗಿ ಅನಿಸ್ತಿದ್ಯಾ, ನಿಮಗೆ ಓಕೆ ಅನಿಸ್ತಿದ್ಯಾ, ಓಕೆ ಸರ್ ಚೆನ್ನಾಗಿದೆ ಸರ್, ಸೂಪರ್ ಸರ್. ಸೊ ಆ ಒಂದು ಸ್ವಾತಂತ್ರ್ಯ ಕೊಟ್ಟು ಕೆಲಸ ಮಾಡಿಸ್ಕೊಟ್ರು. ಹಾಗಾಗಿ ನನಗೂ ಕೂಡ ನಾನು ಕೆಲಸ ಮಾಡಿದಂಥ ನಿರ್ಮಾಪಕರ ಪೈಕಿನೂ ಅವರು ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಕುಂದ್ ಅವ್ರ ಬಗ್ಗೆ ಹೇಳಿದ್ರು ತುಂಬಾ ಸರಳವಾಗಿ, ಅವ್ರು ನೋಡಿದ್ರೆ ಅದೇ ಯಾವುದೇ ನಿರ್ಮಾಪಕರು ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಅದು ತೆರೆ ಮೇಲೆ ಕೂಡ ಕಾಣಿಸುತ್ತೆ ಆತನಲ್ಲಿ ಒಂದು ಮುಗ್ಧತೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಸಂಪೂರ್ಣ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ನಾಯಕಿಯರಿಗೆ ಒಳ್ಳೇದಾಗ್ಲಿ. ಇನ್ನು ವೀರ್ ಸರ್ಗೆ ನಾನು ಅವರ ತುಂಬಾ ದಿನಗಳಿಂದ ಅವ್ರ ಹಾಡುಗಳನ್ನ ಕೇಳ್ಕೊಂಬಂದ, ನಾನು ಹುಟ್ಟಿದವರನ್ನು ಹಾಡು ಕೇಳಿ ಆಲ್ಮೋಸ್ಟ್ ನಾನು ಕೆಲಸ ಬಿಟ್ಟು ಮನೆಗೆ ಹೊರಟ್ಬಿಟ್ಟಿದೆ. ಅಂದ್ರೆ ಅದ್ರಲ್ಲಿ 2 ವರ್ಷ ಬರ್ತೇನೆ. ನನಗೆ ವೀರ್ ಸಮರ್ಥ ಸರ್ ಹಾಡಿದ ವರ್ಷ ತುಂಬಾ ಇಷ್ಟ ನನಗೆ. ಸೊ ಆ ಹಾಡಲ್ಲಿ ಈಗಲೂ ಇವತ್ತು ಕೇಳಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಊರ್ ನೆನಪಾಗುತ್ತೆ, ಊರಿಗೆ ಹೋಗೋಣ ಅನ್ಸ್ಬಿಡುತ್ತೆ, ಅಂತ ಅದ್ಭುತವಾದಂತ ಹಾಡು. ಇನ್ನು ಅದ್ಬಿಟ್ರೆ ದ್ಯಾವರೇ ಆಲ್ಬಮ್ ನನ್ಗೆ ತುಂಬಾ ಇಷ್ಟ, ಶಿವಮಣಿಯ ಹಾಡುಗಳು ಇಷ್ಟ. ಸೊ ತುಂಬಾ ಆ ಹಾಡುಗಳನ್ನ ಕೇಳಿ 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 ನಾನು ಇತ್ತೀಚಿನ ದಿನಗಳು ತುಂಬಾ ಕೆಲಸ ಮಾಡಿದೆ ಅವ್ರ ಜೊತೆ. ಸೊ ಅವ್ರಿಗೆ ಬರ್ತಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಅವರೇ ಹೇಳಿದಂಗೆ ಕಲ್ಯಾಣ್ ಸರ್ ಕಾಲ್ ಮಾಡ್ತಾರೆ. ಮೊನ್ನೆ ನಾನು ಕಾಲಗಳು ಹೋಗ್ತಿರ್ಬೇಕಾದ್ರೆ ಕಲ್ಯಾಣ್ ಸರ್ ಯಾವಾಗಲೂ ಹೋಗ್ತಿದೆ, ಯಾವ್ದಾದ್ರು ಸಾಲುಗಳು ಇಷ್ಟ ಆದ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ಟು ಈಗ ತುಂಬಾ ಚೆನ್ನಾಗಿದೆ ಅಂತ. ಅಂದ್ರೆ ಅವರು ಲೆಜೆಂಡ್. ಅವ್ರಿಗೆ ನಾನು ಹೇಳಿದೆ, ಸರ್ ನೀವೇನೋ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರೆ ಲೈನ್ ಇಷ್ಟ ಆದಾಗ ನಾನು ನಿಮ್ಮ ಹಾಡುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀನಿ. ನಾನು ನಿಮಗೆ ಲೈನ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡೋದಾದ್ರೆ ಇಡೀ ದಿನ ನಾನು ಕಾಲ್ ಮಾಡ್ಕೊಂಡಿರ್ಬೇಕು ನಿಮಗೆ ಅಂತಂತ ಹಾಡುಗಳನ್ನ ಬರ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ದೊಡ್ಡ ಅನಿಸ್ತು ಅಂತ. ರಕ್ಷಕನು ನೀನ ಹಾಡು ಕೇಳಿ ಅದೇ ರೈಟರ್ ಬೇಕು ಅಂತ ಹುಡ್ಕೊಂಡು ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಸರ್. ಅದಕ್ಕೋಸ್ಕರ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಯಾಕಂದರೆ ಎಷ್ಟೋ ವರ್ಷಗಳಿಂದ ಸುಮಾರು ಹಾಡುಗಳು ಬರ್ಕೊಂಡಿದ್ದೀನಿ. ಈ ಥರ ಹಾಡುಗಳು ಗುರುತಿಸಿ ನೀವೇ ಬೇಕು ಅಂತ ಬಂದಿರೋ ಹೆಸರುಗಳಲ್ಲಿ ಬಹಳ ಕಡಿಮೆ ಹೆಸರುಗಳಿದೆ ಸರ್. ಅದರಲ್ಲಿ ನಾವು ಮುಖ್ಯವಾಗಿ ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಹಾಡ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾವು ವೀರ್ ಸರ್ ಬಗ್ಗೆ ಮಾತಾಡ್ಬೇಕು. ನಾನು ಅವ್ರ ಹಾಡುಗಳು ಎಷ್ಟೇ ಟ್ಯೂನ್ ಮಾಡಿದ್ರು ಕೂಡ ಅದು ಇದು ಎಲ್ಲೋ ಕೇಳಿರೋ ಥರ ಬೇರೆ ಥರ ಹಂಗೆ ಏನೋ ಅನ್ಸಲ್ಲ. ಅಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ, ಕೇಳಿದ ತಕ್ಷಣ ಸೀದಾ ನೇರವಾಗಿ ಮನಸ್ಸಿಗೆ ಮುಟ್ಟೋ ಥರ ಇರುತ್ತೆ. ಈ ಸಿನಿಮಾಗಳಲ್ಲಿ 4 ಹಾಡುಗಳು, ನಾನು 1 ಹಾಡು ಬರೆದಿದ್ದೀನಿ, 2 ಹಾಡಿನಿಂದ 1 ಬಿಟ್ಟು ಹಾಡು ಬರೆದಿದ್ದೀನಿ. ನಮ್ಮ ಕೃತಿಕ್ ಬಗ್ಗೆ ಹೇಳಬೇಕು ನಾನು, ಅವರು ತುಂಬ ಅದ್ಭುತವಾದ ನಿರ್ದೇಶಕಗಳಲ್ಲಿ ಒಬ್ಬರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಳ್ಳೆಯದಾಗಲಿ ಸರ್ ನಿಮಗೆ. ಮುಕುಂದ್ ಸರ್ ಅಷ್ಟು ವಿನಯವಾಗಿ ಇದ್ದಾರೆ. ನಮ್ಮ ಮುಕುಂದ್ ಸರ್ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಷ್ಟಪಡೋ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಆ ಥರ ಅಷ್ಟೊಂದು ಅದ್ಭುತವಾಗಿದೆ. ನಾನು ಜಾಸ್ತಿ ಮಾತಾಡ ಬರಲ್ಲ, ಕೈಯೆಲ್ಲ ನೋಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ಮನಸ್ಸಿಂದ ಹೇಳ್ತಾರೆ, ಎಲ್ರಿಗೂ ಜಾಸ್ತಿ ಒಳ್ಳೆಯದಾಗಲಿ. ನಾವು ವೀರ್ ಸರ್ ಅದ್ಭುತವಾದ ಕಂಪೋಸರ್ ಇದ್ದಾರೆ. ಅವರು ಇನ್ನೂ ಎತ್ತರ ಬೆಳೆದು ಬಂದ ಮನಸ್ಸಿನ ಆಸೆ. ಹಾಗಾಗಿ ಅವರು ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸರಿ. ನಮಗೆ ಚಿತ್ರೀಕರಣ ವಿಭಾಗದಲ್ಲೂ ಕೂಡ ನಮಗೆ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ರೀತಿಯಾದ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ಸರಿ ನಿಮ್ಗೆ ಏನ್ ಬೇಕು ತಗೊಳ್ಳಿ ಮಾಡಿ ಅಂತ ಅವಕಾಶ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಸರ್, ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಆಗಿರ್ಲೇಬೇಕು ಸಹ. ಕೌಶಲ್ಯ ಎದ್ದು ಕುಣಿತಾ ಇದ್ದದನ್ನ ನಾವು ನೋಡಿದ್ವಿ. ನಿರ್ದೇಶನ ವಿಭಾಗದಿಂದ ಹಿಡಿದು ಸಂಕಲನ, ಸಾಹಿತ್ಯ, ಸಂಗೀತ ಅಷ್ಟೇ ಅಲ್ಲದೆ ಅಲ್ಲಿ ಬರುವಂತ ಒಂದೊಂದು ಯೂನಿಟ್ ಕೂಡ, ಕ್ಯಾಮ್ರಾ ಯೂನಿಟ್ ಇರ್ಬೋದು, ಲೈಟ್ ಯೂನಿಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ವಿಭಾಗದಲ್ಲಂತೂ ಎಲ್ಲೂ ಏನು ಕೊರತೆ ಆಗ್ತಾ ಇರೋ ತರ, ಯಾರು ಒಂದು ದಿನ ಯಾವುದೇ ವಿಚಾರಕ್ಕೆ ಕೂಡ ಬೈಕೊಳಕ್ ದೂರದ ಮಾತು ಗೊಣಕೊಂಡು ಕೂಡ ಹೋಗದೆ ಇರೋ ತರ ನೋಡ್ಕೊಂಡಿದ್ದಾರೆ ಪ್ರೊಡಕ್ಷನ್. ಅದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದನ್ನ ಒಂದು ಮಾದರಿಯಾಗಿ ತಗೊಂಡು ನಾವು ಎಲ್ಲಾ ಸಿನಿಮಾದಲ್ಲೂ ಅಳವಡಿಸ್ಕೋಬೇಕು. ಅಷ್ಟು ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇಲ್ಲಿರೋರೆಲ್ಲರೂ ಒಂದು ಅದಕ್ಕೆ ಹೋಗ್ತೀವಿ. ಅಮರ ಮಧುರ ಪ್ರೇಮ ಅಂತ ಕೇಳ್ತಾ ಇದ್ವಿ. ಅಮರ ಮಧುರ ಪ್ರೇಮ ಬಾಬೇಗ ಚಂದ ಮಾಮ, ನೀ ಬಾಬೇಗ ಚಂದ ಮಾಮ ಅನ್ನೋ ಆ ಸಾಂಗ್ ಹೋಗ್ತೀವಿ. ಲವ್ ಸೀಸನ್ಸ್ ಅಂದ್ರೆ ನನ್ನ ಪ್ರಕಾರ ತುಂಬಾ ಪ್ರತಿಯೊಬ್ಬ ಮನುಷ್ಯನಲ್ಲಿ ಲವ್ ಅನ್ನೋದು ಒಂದು ಸೀಸನ್ ಹೋಗಿರುತ್ತೆ. ಆ ಒಂದು ಸೀಸನ್ ಬಂದು ಹೋಗಿರುತ್ತೆ. ಆ ಏಜ್ಗೆ ಕೆಲವೊಬ್ರು ಹೇಳ್ಕೊತಾರೆ, ಒಬ್ರು ಹೇಳ್ಕೊಡಲ್ಲ. ಈ 3 ಕಾಲಗಳು ಹೆಂಗಿದಾವೆ, 3 ಸೀಸನ್ಸ್ ಹೆಂಗಿದಾವೆ, ಒಂದ್ಸಲ ಬಂದು ಹೋಗಿರುತ್ತೆ. ಆ ಇದನ್ನ ಇಟ್ಕೊಂಡು 3 ಸೈಡಲ್ಲಿ ನಮ್ಮ ಮುಕುಂದ್ ಅವ್ರು ಕಾಣಿಸ್ಕೊತಾರೆ. ಬಹಳ ಖುಷಿ. ಈ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ. ಕೃತ್ವಿಕ್ ಸರ್ ನನಗೆ ಕ್ಷತ್ರಿಯ ಅಂತ ಚಿರಂಜೀವಿ ಸರ್ದು ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು. ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಪದ ಹೇಳಿದ್ರು, ಪ್ರಾಮಾಣಿಕರು ಅಂತ. ನಿಜವಾಗ್ಲೂ ಆ ಪ್ರಾಮಾಣಿಕತೆನ ಅವರಲ್ಲಿ ನಾನು ಕೂಡ ನೋಡಿದ್ದೀನಿ. ಹೊಸಪುರ ತಂಡ ಆಂಕರ್ ಸ್ಟಾರ್ಟ್ ಮಾಡೋದ್ರಿಂದ ಹೇಳ್ತಾ ಇದ್ರು. ಬಹಳ ದೊಡ್ಡ ಜನ ಮಾಧ್ಯಮದ ಘಟಾನುಘಟಿಗಳು ಕೂತಿದ್ದೀರಿ. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದೆ ಅಷ್ಟೇ, ಎಲ್ಲರೂ
ಈಗ ದೊಡ್ಡವ್ರು ಆಗಿರೋರೆಲ್ಲ ಬಂದಿರೋದು ಹೊಸಬ್ರಾಗಿ ಅಲ್ವಾ, ಒಂದ್ ಮೆಟ್ಲು ಅಂತಾನೆ ಎರಡನೇ ಮೆಟ್ಲು ಹತ್ತದು. ಅವ್ರು ಬೆಳೆಸಿರ್ತಕ್ಕಂಥವರೆಲ್ಲ ಇಲ್ಲಿ ಹಿರಿಯ ಮಾಧ್ಯಮದ ಮಿತ್ರರು, ಪತ್ರಕರ್ತರು, ಘಟಾನುಘಟಿಗಳೆಲ್ಲ ಕೂತಿದ್ದೀರಿ. ಹಾಗಾಗಿ ಈ ನಮ್ಮ ಲವ್ ಸೀಸನ್ಸ್ ಸಿನಿಮಾಗೆ ಇನ್ನೂ ನಿಮ್ ಸಪೋರ್ಟ್ ಹೆಚ್ಚಾಗಿರ್ಬೇಕು. ಯಾಕಂದ್ರೆ ಹೊಸಬರ ತಂಡಕ್ಕೆ ಜಾಸ್ತಿ ನೀವು ಒತ್ತು ಕೊಟ್ಟು ಇಲ್ಲೊಂದು 100-150 ಜನ ಇದ್ದೀವಿ. ನೀವು ಹೊರಗೆ ಹೋದ್ಮೇಲೆ ಈ ಟೀಸರ್ ಅನ್ನ, ಈ ಸಾಂಗ್ಗಳನ್ನ, ಈ ಒಂದು ಎಲ್ಲ ಸಿನಿಮಾದ ಅಪ್ಡೇಟ್ಗಳನ್ನ ಕೋಟ್ಯಾಂತರ ಜನ ನೋಡೋ ಹಾಗೆ ಮಾಡೋರು ನೀವು. ಪುಸ್ತಕ ಬರೆದ್ರೆ ಕೊನೆಯಲ್ಲಿ ಹೇಗಿರುತ್ತೋ ಆಗಿದೆ. ಆದ್ರೆ ಅಷ್ಟು ಇನ್ನು ಎಂಗೇಜ್ ಅಲ್ಲಿ ಈ ತರದೊಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಹೇಗೆ ಹೊಳಿತು ಅಂತ ಗೊತ್ತಿಲ್ಲ, ಅಷ್ಟು ಚಂದವಾಗಿದೆ. ಅಂದ್ರೆ ಈ ತರ ಸಿನಿಮಾಗಳು ಆಗಿನ ಕಾಲದಲ್ಲಿ ಬರ್ತಾ ಇತ್ತು. ಪುಟ್ಟಣ್ಣ ಕಣಗಾಲ್ ಅವರ ಕಾಲಗಳಲ್ಲಿ ಒಂದು ಡೆಪ್ತ್ ಆಗಿರೋ ಲವ್, ಡೆಪ್ತ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇದ್ರು. ಆ ತರದೊಂದು ತುಂಬಾ ಅನುಭವವುಳ್ಳ, ಕಾವ್ಯಾತ್ಮಕವಾಗಿ ಕಮರ್ಷಿಯಲ್ ಆಗಿರುವಂತಹ ಸಿನಿಮಾ. ಈ ತರದೊಂದು ಸಬ್ಜೆಕ್ಟ್, ಈ ತರದೊಂದು ಸದಾಭಿರುಚಿ ಇರುವಂತ ಪ್ರೊಡ್ಯೂಸರ್ಗೆ ಹೇಗೆ ಇಷ್ಟ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಕಾಲದ ಪ್ರೊಡ್ಯೂಸರ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ, ಕಮರ್ಷಿಯಲ್ ಆಗಿದ್ರೆ ನನಗೆ ಕಮರ್ಷಿಯಲ್ ವರ್ಕೌಟ್ ಆಗ್ತದೆ ಅಂತ. ಬಟ್ ಈ ತರದೊಂದು ಚಂದವಾದ ಸಿನಿಮಾನ ಮೆಚ್ಚಿ ಒಪ್ಪಿ ಎಲ್ಲಾ ರೀತಿ ತನು ಮನಧನ ಮಾಡಿರುವಂತ ಪ್ರೊಡ್ಯೂಸರ್ಸ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರದ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯಾ. ಈ ತರದ ಕಾಲದಲ್ಲಿ ಈ ತರದೊಂದು ಚಂದ ಇಲ್ಲ ಅಂದ್ರೆ ಮನೆ ಮಂದಿ ಎಲ್ಲ ಕೂತು ಒಂದು ಫ್ಯಾಮಿಲಿ ಖುಷಿಯಾಗಿ ಹೋಗಿ ಏನೋ ಒಂದು ಅನುಭವನ, ಹೊಸ ವಿಷಯನ ತಗೊಂಡ್ಬರೋದಿದೆಯಲ್ಲ, ಅದು ತುಂಬಾ ಕಮ್ಮಿ ಆಗ್ತಿದೆ. ಜಸ್ಟ್ ವಿಜುವಲ್ಸ್ ಅಲ್ಲ, ಕಣ್ಣಿಗೆ ಆನಂದ ಅಂತಲ್ಲ, ಮನಸ್ಸಿಗೆ ತೃಪ್ತಿ, ಒಂದು ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಒಂದು ಹೊಸ ವಿಷಯ ತಗೋಬರ್ಬೇಕು, ಈ ತರದ ಸಿನಿಮಾಗಳು ಬರಬೇಕು. ಮತ್ತೆ ಮುಕುಂದ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೂ ಗೊತ್ತಿರಲಿಲ್ಲ, ಒಂದ್ 2-3 ದಿನ ಆದ್ಮೇಲೆ ಗೊತ್ತಾಯ್ತು ಪ್ರೊಡ್ಯೂಸರ್ ಮಗ ಅಂತ. ಯಾಕಂದ್ರೆ ಡೈರೆಕ್ಟ್ ಮಾತೆಲ್ಲ ಕೇಳ್ತಾ ಇದ್ರು. ಈಗ ನಾವು ಸರಿ ಸರ್ ಅಂದ್ರೆ ಪ್ರೊಡ್ಯೂಸರ್ ಮಗನೇ ಸಿನಿಮಾ ಹೀರೋ ಆದಾಗ ಮಾತು ಕೇಳೋ, ಡೈರೆಕ್ಟರ್ ಮಾತು ಕೇಳ್ತಿರಲ್ಲ ಯೂಶಲಿ. ಬಟ್ ಕೇಳ್ತಾ ಇದ್ರು ಅವ್ರು ಎಷ್ಟು ಚಂದವಾಗಿ ಎಲ್ಲ ಕೇಳಿ. ಡೈರೆಕ್ಟರ್ ವಿಜುವಲ್ ಅಂದ್ರೆ ಡೈರೆಕ್ಟರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಒಬ್ಬ ಕಲಾವಿದ ಕೇಳಿದ್ರೆ ಅದು ತೆರೆ ಮೇಲೆ ಬರೋದು. ಸೊ ಹಾಗಾಗಿ ಎಲ್ಲ ಕೇಳಿ ತುಂಬಾ ಚಂದ. ನಮ್ಮೊಟ್ಟಿಗೆ ಒಳ್ಳೆ ಯಾವುದು ಸೇಮ್ ಕೋರ್ಟಿಸ್ಟ್ ತರ, ಅಂದ್ರೆ ಕೋರ್ಟಿಸ್ಟ್ ಬಟ್ ಪ್ರೊಡ್ಯೂಸರ್ ಮಗ ತಾನೇ ದುಡ್ಡು ಹಾಕಿರೋದೊಂದು ಅಹಂ ಇರಲಿಲ್ಲ. ಅಷ್ಟು ಕಲಾವಿದನಾಗಿ ಸಂಪೂರ್ಣವಾಗಿ ಅಪ್ಸ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಚಂದವಾಗಿ ತೆರೆ ಮೇಲೆ ಅವರ ಒಂದು ನಟನೆ ಕಾಣ್ತಾ ಇದೆ. ಖುಷಿ ಇದೆ, ನಿಮ್ಮ ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿರೋದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಮಾತುಗಳನ್ನ ನಮ್ಮ ಡೈರೆಕ್ಟರ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವ್ರನ್ನ ಆಲ್ಮೋಸ್ಟ್ ಒಂದು 3 to 4 years ಇಂದ ನೋಡ್ತಿದ್ದೀನಿ. ಬಹಳ ಕಷ್ಟಪಟ್ಟಿದ್ದಾರೆ. ಇವತ್ತು ಅವರು ಇಲ್ಲಿವರೆಗೂ ಬರ್ಲಿಕ್ಕೆ ಏನು ಕಾರಣ ಅಂದರೆ ಅವರ ಕನ್ಸಿಸ್ಟೆನ್ಸಿ, ಅವರ ಗೋಲ್ ಏನಿದೆ, ನಾನು ಸಿನಿಮಾ ಮಾಡಬೇಕು, ಎಷ್ಟೇ ಕಷ್ಟಗಳು ಬಂದರು, ಏನೇ ಒತ್ತಡಗಳು ಬಂದರು, ಅದನ್ನ ಗಿವ್ ಅಪ್ ಮಾಡಿದೆ. ಮತ್ತು ಅವರಲ್ಲಿ ಏಜ್ ನಾನು ಎಲ್ಲರೂ ನೋಡ್ತಿದ್ದೀನಿ ಬಂದಾಗಿಂದ, ಇನ್ನು ಕಾಲೇಜ್ ಸ್ಟೂಡೆಂಟ್ ಅಂದಿದ್ದಾರೆ. ಅವ್ರು ನೋಡ್ಲಿಕ್ಕೆ ಅಷ್ಟೇ ಆಗಿದ್ದಾರೆ, ಬಟ್ ಅವರಲ್ಲಿ ತುಂಬ ವಿಚಾರಗಳಿದೆ, ತುಂಬ ವಿಚಾರಗಳನ್ನ ಕಲ್ತಿದ್ದಾರೆ. ಅದು ಜೀವನ ಅವರಿಗೆ ಕಲಿಸಿದೆ ಆ ಪಾಠಗಳನ್ನ. ಸೊ ಹಾಗಾಗಿ ಅವ್ರು ಇವತ್ತು ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ದೊಡ್ಡ ಸಿನಿಮಾನ ನಿಭಾಯಿಸುವಂಥ ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ. ನಿಜವಾಗ್ಲೂ ನನ್ನ ಮನಸ್ಸಿಂದ ಅವ್ರಿಗೆ ಹಾರೈಸ್ತೀನಿ. ಕೃತ್ವಿಕ್ ಹೆಚ್ಚು ಒಳ್ಳೇದಾಗಲಿ ನಿಮಗೆ, ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೃತ್ವಿಕ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇವ್ರ ಬಗ್ಗೆ ಎಲ್ಲಿಂದ ಏನು ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಅವರಿಬ್ಬರು ಅಷ್ಟೇ, ನಮ್ಮ ಮಂಜುನಾಥ್ ಸರ್ ಹಾಗೂ ಅವರ ವೈಫ್ ಉಮಾದೇವಿ ಅವರು ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಏನೇ ಕೆಲಸ ಮಾಡಿದ್ರು ಒಳ್ಳೇದಾಗಲಿ, ನಮಗೆ ಕೆಟ್ಟದಾದ್ರೂ ಚಿಂತೆ ಇಲ್ಲ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಥಾಟ್ನ ಇಟ್ಕೊಂಡೆ ಅವರು ಪ್ರತಿ ಕೆಲಸನ ಮಾಡ್ತಾರೆ. ದಟ್ಸ್ ವೈ ಅವ್ರು ಇವತ್ತು ಮುಕುಂದ್ ಅವ್ರನ್ನ ಪ್ರೆಸೆಂಟ್ ಮಾಡ್ತಿರೋದು, ಪ್ರೊಡ್ಯೂಸ್ ಮಾಡ್ತಿರೋದು. ನನ್ನ ಶೂಟಿಂಗ್ ಡೇಸ್ನ ಹೊರತುಪಡಿಸಿ ಕೂಡ ನಾನು ಶೂಟಿಂಗ್ ಡೇಸ್ಗೆ ಹೋಗ್ತಿದ್ದೆ. ಅಲ್ಲಿ ಕೂಡ ಅಷ್ಟೇ, ಅವರು ಫಸ್ಟ್ ಪ್ರಯಾರಿಟಿ ಯಾರಿಗೂ ತೊಂದರೆ ಆಗಬಾರ್ದು, ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಅವರು ನಿಜವಾಗ್ಲೂ ಅವರು ಪ್ರತಿ ಸರಿ ಹೇಳ್ತಿದ್ರು, ಯಾರಿಗೂ ತೊಂದರೆ ಆಗಬಾರ್ದು. ಎಸ್ಪೆಷಲಿ ಫುಡ್ ವಿಚಾರದಲ್ಲಾಗಲಿ, ಅವ್ರಿಗೆ ಕಂಫರ್ಟ್ ಝೋನಲ್ಲಾಗಲಿ. ಹಾಗೆ ನಮ್ಮ ಸಿನಿಮಾಗೆ ಏನೇ ಎಕ್ವಿಪ್ಮೆಂಟ್ಸ್ ಬೇಕಿದ್ರು ಅವರು, ಫಾರ್ ಎಕ್ಸಾಂಪಲ್ ಅವ್ರ ಥಾಟ್ ಹೇಗೆ ಅಂದರೆ, ಯಾರಾದರೂ ಬಂದು ಒಂದು B+C ಈ ಥರ ಒಂದು ಪ್ರಾಡಕ್ಟ್ನ ಕೊಡಿಸಿ ಸರ್ ನಮಗೆ ಅಂದರೆ ಅವ್ರು ಹೇಳೋದು ಫಸ್ಟ್ ಥಾಟ್ ಏನು ಗೊತ್ತಾ, ರೀ ಮಾಡೋದು ಮಾಡ್ತಿದ್ದೀವಿ, ಕ್ವಾಲಿಟಿಯಲ್ಲಿ ಮಾಡೋಣ, ಚೆನ್ನಾಗಿ ಮಾಡೋಣ, A+ ಕೊಡಿಸ್ತೀನಿ ಮಾಡಿ. ಈ ಥರ ಪ್ರೊಡ್ಯೂಸರ್ಸ್ಗಳ ಅವಶ್ಯಕತೆ ತುಂಬ ಇದೆ ನಮ್ಮ ಇಂಡಸ್ಟ್ರಿಗೆ. ಇದು ನನ್ನ ಪಾತ್ರ ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ನೋಡಿದಾಗ ಖಂಡಿತವಾಗಿಯೂ ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಲಿಟ್ಲ್ ಬಿಟ್ ಖಂಡಿತ ಎಮೋಷ್ನಲ್ ಫೀಲ್ ಆಗ್ತೀರಾ ನನ್ನ ಪಾತ್ರ ನೋಡುವಾಗ. ನನ್ನ ಪಾತ್ರ ಹೇಗಿದೆಯೋ ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿದ್ರೆ
ದಯವಿಟ್ಟು ಅವ್ರನ್ನ ಉಳಿಸ್ಕೊಳ್ಳಿ. ಈಗಿನ ಒಂದು ಜನರೇಷನ್ ಅಲ್ಲಿ ಖಂಡಿತ ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋರು ಯಾರೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಕ್ರಿಯೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ನಂದ ಹೇಳಬೇಕಾದನ್ನ ಇಲ್ಲ, ಅದು ಸಿನಿಮಾ ನೋಡಿದ್ರೆ ಚಂದ ಅಂತ ನನ್ಗನ್ಸುತ್ತೆ ಹೇಳೋದಕ್ಕಿಂತ. ಸೊ ಹೇಳಬೇಕು ಅಂತ ಏನಿಲ್ಲ. ಸೊ ದಯವಿಟ್ಟು ಸಿನಿಮಾನ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲ ಇಲ್ಲ, ನಂದು ಚಿಕ್ಕಬಳ್ಳಾಪುರ ನೇಟಿವ್. ಸೊ ದಯವಿಟ್ಟು ನಮ್ಮ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಆಶಿಸ್ತೀನಿ. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಯಾರು ನೀವು ನಮ್ಮ ಸಿನಿಮಾನ ನೋಡಿದಾಗ ಇದು ಫ್ರೆಶರ್ಸ್ ಮಾಡಿರೋದು, ಹೊಸ ತಂಡ ಅಂತ ಎಲ್ಲೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನೀವು ನೋಡಿದಾಗ 70 to 80% ಎಲ್ಲ ಹೊಸಬ್ರೇ ಇದ್ದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರು, ಮತ್ತೆ ಒಂದಷ್ಟು ಜನ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲ ಹೊಸಬ್ರೇ ಮಾಡಿದ್ದೀವಿ. ಖುಷಿ ಆಗುತ್ತೆ ಲವ್ ಸೀಸನ್ಸ್ ಮೂಲಕ ನಾನು ಕತೆ ಮೇಲೆ ಕಾಣಿಸ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ಲಿ ನಾನು ಹೇಳಬೇಕಂದ್ರೆ ಕೃತಿಕ್ ಅವ್ರ ಬಗ್ಗೆನೇ ಹೇಳಲೇಬೇಕು. ಬಿಕಾಸ್ ಎಲ್ಲರಿಗೂ ಅನಿಸುತ್ತೆ ಸಿನಿಮಾ ಮಾಡಬೇಕು ಅಂತ. ನನಗೂ ಅನಿಸಿದೆ, ಇವಾಗ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಆ ಥರ ಸಿನಿಮಾ ಮಾಡೋಣ, ಈ ಥರ ಸಿನಿಮಾ ಮಾಡೋಣ ಅಂತ. ಬಟ್ ಅದನ್ನ ಒಂದು ಕಲ್ಪನೆಗೆ ತಂದು ಅದನ್ನ ಮೆಟೀರಿಯಲೈಸ್ ಮಾಡಿ ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟ್ ನಡೀತಿದೆ, ನಮ್ಮ ಟೀಸರ್ ಲಾಂಚ್ ಆಗ್ತಿದೆ, ಸಿನಿಮಾ ಇನ್ನೇ ನಿಜವಾಗಿ ರಿಲೀಸ್ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅ ಜೋಕ್, ದಟ್ ಈಸ್ ವೆರಿ ರಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಮ್ಯಾಜಿಕಲ್. ಅದನ್ನು ಎಷ್ಟು ಶ್ರದ್ಧೆಯಿಂದ ಅವರು ಪರಿಪೂರ್ಣಗೊಳಿಸಿದ್ದಾರೆ. ಸೊ ಕೃತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮಗೂ ಈ ಒಂದು ಜರ್ನಿಯಲ್ಲಿ ಭಾಗ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಥರ ಹೊಸ ಡೈರೆಕ್ಟರ್ಸ್ಗೆ ಖಂಡಿತವಾಗ್ಲೂ ಅವಕಾಶ ಸಿಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬರೆದಿದ್ದ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ದ ಥಿಯೇಟರ್ ಆರ್ಟಿಸ್ಟ್. ಯಾವಾಗಲೂ ಚಂದ ರಂಗಭೂಮಿ ಕಲಾವಿದರ ಜೊತೆ ವರ್ಕ್ ಮಾಡೋಕ್ಕೆ. ದಿಯಾ ಅವರಾಗಿರ್ಬೋದು, ಮುಕುಂದ್ ಅವರಾಗಿರ್ಬೋದು, ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ಸ್. ಆ್ಯಂಡ್ ದಿಯಾ ಅವರು ಹೇಳಿದಾಗ ಅವ್ರ ಶೂಟ್ ಇರದೇ ಇದ್ರು ನಮ್ಮ ಹತ್ರ ಬಂದು ನಮ್ಮ ಶೂಟಿಂಗ್ ನಮಗೂ ಸಪೋರ್ಟ್ ಮಾಡಿ ಅಲ್ಲೂ ಅವರು ಕಲಿತು ನಮಗೂ ಕಲಿಸ್ಕೊಡ್ತಿದ್ರು. ಸೊ ಇಟ್ ವಾಸ್ ರಿಯಲಿ ನೈಸ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಏನು ಮಾತುಗಳೇ ಇಲ್ಲ, ಎಲ್ಲರೂ ಹೇಳಿದ್ದು ಖಂಡಿತವಾಗ್ಲೂ ನಿಜ. ಸುಮ್ಮನೆ ಯಾರು ಬಿಲ್ಡಪ್ ಏನು ಕೊಟ್ಟೇ ಇಲ್ಲ, ನಿಜವಾಗ್ಲೂ ಅಷ್ಟೇ ಹಂಬಲ್ ಆಗಿ ಎಲ್ಲ ವಿಚಾರದಲ್ಲೂ ಆಲ್ ರೌಂಡ್ ಸಪೋರ್ಟ್ ಇತ್ತು ಅವ್ರದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತೆ ರಾಜೇಶ್ ಭಟ್ರಂಗ್ ಸರ್ ಮತ್ತೆ ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತೆ ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಉರಿ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ದೀಕ್ಷಿತ್, ಮತ್ತೆ ರೀತು ಸಿಂಗ್, ಮತ್ತೆ ಸದಾನಂದ ಸರ್, ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂತಹ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಚಂದನ ಅವರೇ ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್ ನಟನದಲ್ಲಿ ಸರ್ ನಾನು 2018 ಇದೇ ಫೀಲ್ಡಲ್ಲಿ ಇದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದೆ ಸರ್. ಸಾರಿ, ಹೌದು. ಬಟ್ ಆ ಕಥೆಗೂ ಈ ಕಥೆಗೂ ತುಂಬ ವಿಭಿನ್ನವಾಗಿದೆ. ಇದು ನಮ್ಮ ಎಲ್ಲರ ಜೀವನದಲ್ಲೂ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂತಹ ಕಥೆ ಸರ್ ಇದು. ಸೊ ತುಂಬ ವಿಭಿನ್ನವಾಗಿದೆ, ತುಂಬ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಹೌದು, ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಆಕ್ಟ್ ಟೈಟಲ್ ಅದು, ಅದಕ್ಕೆ ಟ್ಯಾಗ್ ಲೈನ್ ಅಮರ ಮಧುರ ಪ್ರೇಮ ಅಂತ ಹೇಳ್ತೀನಿ. ಸಿನಿಮಾ ನೋಡಿದಾಗ ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗುತ್ತೆ. ಮತ್ತೆ ವೀರ್ ಸಮರ್ ಸರ್, ಇಲ್ಲ ಸರ್, ಅದು ನೀವು ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಟ್ಯಾಗ್ ಓವರ್ ಆಲ್ ಕಾನ್ಸೆಪ್ಟ್ಗೆ ನಾವು ಆ ಟೈಟಲ್ ಇಟ್ಟಿದ್ದೀವಿ. ಬಟ್ ನಿಮಗೆ ಒಂದು ಯಾರು ಸುಮ್ಮನೆ ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಕ್ಕೂ ಒಂದು ಕತೆ ಇದೆ. ಎಲ್ಲ ಪಾತ್ರಗಳು ಸೇರಿದ್ರೆ ಲವ್ ಸೀಸನ್ಸ್ ಆಗುತ್ತೆ. ಅಂದ್ರೆ ಮೆಟಾಫಾರಿಕಲ್ ಹೇಳಕ್ ಕೊಡ್ತೀವಿ. ಮತ್ತೆ ವೀರ್ ಸಮರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಟೆಕ್ನಿಷಿಯನ್ ಆಗಿ ಪರಿಚಯ ಆದ್ವಿ, ಬಟ್ ಯು ಆರ್ ಲೈಕ್ ಮೈ ಫ್ಯಾಮಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟಿಂದ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ನೀವು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಮ್ಯೂಸಿಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಮ್ಯೂಸಿಕ್ ಬರುತ್ತೆ ಅಂತ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಯಾವಾಗಲೂ
ಋಣವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಿರಿಸಿಸ್ಟ್ ಆದಂಥ ಪ್ರಮೋದ್ ಮರವಂತೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡಿ ನಮಗೆ ನಿಂತ್ಕೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಾಯಿ ಸರ್ವೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ, ಏನಿದೆಯೋ ಅದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ನಂಬಿ ಥಿಯೇಟ್ರಿಗೆ ಬನ್ನಿ, ನಿಮಗೆ ಮೋಸ ಮಾಡಲ್ಲ ನಾವು. 100% ಶೋರ್ ಒಳ್ಳೆ ಕಂಟೆಂಟ್ ಜೊತೆಲೆ ಬರ್ತಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ನಮ್ಮ ತಂದೆಯವರೇ. ಬಟ್ ಸಿನಿಮಾ ಅಂತ ಬಂದಾಗ ತಂದೆ ಮಗನಾಗಿ ರಿಲೇಷನ್ಶಿಪ್ ಇರಲಿಲ್ಲ. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಏನು ರಿಲೇಷನ್ಶಿಪ್ ಇರಬೇಕು ಅದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ. ಬಿಕಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ನಾವು ಪ್ರೀ ಪ್ರೊಡಕ್ಷನ್ ಪ್ಲ್ಯಾನಲ್ಲಿ ನಾವು ಬಜೆಟ್ ಹಾಕ್ಕೊಳ್ತಿದ್ದಾಗ ಟೆಕ್ನಿಷಿಯನ್ಸು ಮತ್ತು ಕ್ಯಾಮ್ರಾ ಈ ಥರ ಸ್ವಲ್ಪ ಮೀಡಿಯಂ ರೇಂಜ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಪ್ರೊಡ್ಯೂಸರ್ಸ್ ಬಂದು, ಇಲ್ಲ ನೀವು ಕಾಂಪ್ರಮೈಸ್ ಆಗಬೇಡಿ, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಕೊಡ್ತೀನಿ, ಟೆಕ್ನಿಷಿಯನ್ಸ್ ಕೊಡ್ತೀನಿ, ನೀವು ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಚೆನ್ನಾಗಿ ತೆಗೀರಿ, ಇದೆಲ್ಲ ಯೋಚನೆ ಮಾಡಬೇಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಎಲ್ಲೂ ಕಡಿಮೆ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಡೈರೆಕ್ಟರ್, ಕ್ಯಾಪ್ಟನ್ ಆಫ್ ದಿ ಶಿಪ್, ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಜರ್ನಿ ನನಗೆ ಗೊತ್ತು. ಸುಮಾರು 5-6 ವರ್ಷದಿಂದ ನಾವು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ MRF ಅಂತ, ಒಂದು 5-6 ವರ್ಷದಿಂದ. ಅಲ್ಲಿಂದ ನಮ್ಮ ಜರ್ನಿ ಟ್ರಾವೆಲ್ ಆಗ್ತಿದೆ. ಅದಾದಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ, ಅದು ಆಗಲಿಲ್ಲ. ಮತ್ತು ಆದಮೇಲೆ ಶಾರ್ಟ್ ಫಿಲ್ಮ್ ಅಟ್ಲೀಸ್ಟ್ ಪ್ರೋಸೆಸ್ಸಲ್ಲಿ ಇರೋಣ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಪ್ಲ್ಯಾನ್ ಮಾಡ್ಕೊಂಡ್ವಿ, ಅದು ಆಗಲಿಲ್ಲ. ಸೊ ಈ ಒಂದು 5 ಗಂಟೆ ರಾತ್ರಿಯಲ್ಲಿ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಬೆಳಗ್ಗೆ 5 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಥಾಟ್ ಬಂದಿದೆ, ಈ ಥರ ಚೆನ್ನಾಗಿದೆ ಅಂತ ಎಕ್ಸೈಟ್ ಆಗಿ ಡಿಸ್ಕಷನ್ ಮಾಡಿ ಈ ಕತೆ ಹೇಳಿದಾಗ ನನಗೂ ಎಕ್ಸೈಟ್ ಆಯಿತು. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ನಮ್ಮ ಕನಸು. ಇವತ್ತು ಇಲ್ಲಿ ನಿಂತಿದ್ದೀವಿ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಶ್ರಮ ಹಾಕಿದ್ದೀರಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತುಂಬ ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳಿದಂಗೆ ಒಳ್ಳೆಯವರು ಅಂತ, ಒಳ್ಳೆಯವರು ಒಳ್ಳೆತನ ಇರೋದಕ್ಕೆ ಈ ಥರ ಸಿನಿಮಾ, ಇಷ್ಟು ಈ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಮಾತಾಡ್ತೀನಿ ಅವ್ರ ಬಗ್ಗೆ. ಬರ್ತಿದ್ದಂಗೆ ಎಲ್ಲ ಬರ್ತದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು 10 ಪಟ್ಟಿಗಳು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದವ್ರು ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಷೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ನರ್ವಸ್ನೆಸ್. ಸೊ ಅದೇ ಪರಿಸ್ಥಿತಿ ಆಗಿದೆ. ಎಲ್ಲ ಮರ್ತು ಬಿಟ್ಟಿದ್ದೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ. ಎಲ್ರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚ್ ಅಲ್ಲಿ ಖಂಡಿತ ಕಾನ್ಫಿಡೆಂಟ್ ಆಗಿ ತುಂಬಾ ಬೇಗ ನೀವು ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರೆ ಕೇಳಿ ಸರ್. ಅದ್ರಲ್ಲಿ ವರ್ಕ್ ಮಾಡಿದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅವರು ಮ್ಯೂಸಿಯಂ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ. ಮೈಸೂರು ರಾಮಾನಂದ ಅವ್ರಿಗೆ ಜಯ ರಂಗದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲಿತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನೀವು ಈ ಸಿನಿಮಾನ ನೋಡಿದ್ರೆ ನೀವು ಪೃಥ್ವಿಗೆ ಅರ್ಥ ಆಗ್ತಾರೆ. ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು ಇನ್ನು ಮಿಕ್ಕಿದ್ದು ಕೇಳಿದ್ದು ಓದಿದ್ದು ಇದೆ. ಒಂದು ಮೇನ್ ಪಾಯಿಂಟ್ ಇದೆ, ಚಂದನ ಅವ್ರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೊಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸೊ ಆ ಥರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಗಿದೆ. ಸೊ ಕೇಳ್ತಿದ್ರೆ ಅವಾಗಿಂದ ಮೀಡಿಯಾ ಪರ್ಸನ್ಸ್ ಲವ್ ಸೀಸನ್ಸ್ ಅಂದ್ರೆ ಏನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಫೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್, ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರಿಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮ್ಗೆ ಒಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇನ್ ನಾನು ಮಾತಾಡಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನ್ ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದ್ರೆ ಚಿನ್ನ ಅಲ್ಲ,
ನಂಬಿಕೆ, ವಿಶ್ವಾಸ ಮತ್ತೆ ಪ್ರೀತಿ, ಒಳ್ಳೆತನ ಇದು ತುಂಬಾ ದುಬಾರಿ. ಇದನ್ನ ನಾವು ಯಾರಲ್ಲೂ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ, ಓ ಇವನೇನ್ ಗುರು ಇಷ್ಟೊಂದು ಒಳ್ಳೆಯವನ, ಹಿಂಗ್ ಬಿಹೇವ್ ಮಾಡ್ತಾರೆ ಅಂದ್ರೆ ಒಳ್ಳೆತನನೇ ಜನ ಡೌಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಸೊ ಇಲ್ಲಿ ಅದಾದ್ಮೇಲೆ ಈ ಲವ್ ಟುಡೇ ಮತ್ತೆ ಲವ್ ಮಾಕ್ಟೇಲು ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ. ಅದಕ್ಕಿಂತ ಒಂದು ವಿಭಿನ್ನವಾಗಿರುವಂತದ್ದು ನಮ್ಮ ಸಿನಿಮಾ. ಈಗೇನ್ ಪುಟ್ಟಣ್ಣ ಕಣ್ಗಾಳ್ ಅವರು, ಸಿದ್ಲಿಂಗಯ್ಯ ಅವರು, ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದಷ್ಟು ಮತ್ತೆ ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋರು. ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನರೇಷನ್ ಅಲ್ಲಿ ಆ ತರದ ಒಂದಷ್ಟು ಸಿನಿಮಾಗಳ ಅಂಶಗಳು ಇಟ್ಕೊಂಡು ಬರ್ತಾರೆ ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ದಿದ್ದೀನಿ. ಖಂಡಿತ ತುಂಬಾ ಹೈ ಅಂದ್ರೆ ಹೈ ಮಾರಲ್ ವ್ಯಾಲ್ಯೂಸ್ ಇರೋದು. ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ, ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನ ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರ್ಬೇಕು. ಈಗ ಇಷ್ಟು ಏನ್ ಹೇಳಿದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾಲಿದೆ. ಪ್ರಥಮ ಬಾರಿಗೆ ಹೀರೋ ಆಗಿ ಕಾಣಿಸ್ಕೊಳ್ತಿದ್ದಾರೆ ದಿಯಾ ಕೀರ್ತಿ, ಚಂದನಗೌಡ, ಶ್ವೇತಾ ಕೋಗ್ಲೂರು.